144 ವರ್ಷಗಳ ನಂತರ ನಡೆಯುತ್ತಿರುವ ಅತ್ಯಂತ ಅಪರೂಪದ ಕುಂಭಮೇಳ ಇದಾಗಿದ್ದು, ಈ ಕಾರಣದಿಂದ ಇದನ್ನು ಮಹಾಕುಂಭಮೇಳ ಎಂದು ಕರೆಯಲಾಗುತ್ತದೆ. 4 ಗ್ರಹಗಳ ಅಪರೂಪದ ಸಂಯೋಜನೆಯಾಗುತ್ತಿರುವ ಹಿನ್ನೆಲೆಯಲ್ಲಿ 144 ವರ್ಷಗಳ ಬಳಿಕ ಈ ಕುಂಭಮೇಳ ನಡೆಯುತ್ತಿದೆ. ಈ ಬಾರಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ಸುಮಾರು 45 ಕೋಟಿಗೂ ಅಧಿಕ ಮಂದಿ ಪುಣ್ಯಸ್ನಾನ ಮಾಡುವ ನಿರೀಕ್ಷೆ ಇದೆ. ಕುಂಭಮೇಳ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಭೆಯಾಗಿದ್ದು, ಇದನ್ನು ಪ್ರತಿ 12 ವರ್ಷಗಳಿಗೊಮ್ಮೆ ಭಾರತದ 4 ಪವಿತ್ರ ಸ್ಥಳಗಳಲ್ಲಿ ಒಂದಾದ ಪ್ರಯಾಗ್ರಾಜ್, ಹರಿದ್ವಾರ, ಉಜ್ಜಯಿನಿ ಅಥವಾ ನಾಸಿಕ್ನಲ್ಲಿ ನಡೆಸಲಾಗುತ್ತದೆ. ಈ ವರ್ಷ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆಯುತ್ತಿದೆ. ಈ ಕಾರಣದಿಂದ ದೇಶದ ಮತ್ತು ವಿಶ್ವದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳಕ್ಕೆ ಹೋಗಿ ಪುಣ್ಯ ಸ್ನಾನವನ್ನು ಮಾಡುತ್ತಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಮುಳಬಾಗಿಲು ತಾಲೂಕಿನ ಎನ್ ವಡ್ಡಹಳ್ಳಿ APMC ಉಪಮಾರುಕಟ್ಟೆಯ ಟೊಮಾಟೊ ಮಂಡಿ ಮಾಲೀಕರು, ವ್ಯಾಪಾರಸ್ಥರು ವಡ್ಡಹಳ್ಳಿಯಿಂದ ಕುಂಭಮೇಳಕ್ಕೆ ಪ್ರಯಾಣವನ್ನು ಬೆಳೆಸಿದ್ದು, ಈ ದಿನ ಎಲ್ಲರೂ ಪುಣ್ಯ ಸ್ನಾನವನ್ನು ಮಾಡಿ ವಿಶೇಷ ಪೂಜೆಗಳನ್ನು ಮಾಡಿ ಮುಳಬಾಗಿಲು ತಾಲೂಕಿನ ರೈತರಿಗಾಗಿ ಪ್ರಾರ್ಥನೆ ಮಾಡಿರುತ್ತಾರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜದಿಂದ ಮಾತನಾಡಿರುವ APMC ಮಾಜಿ ನಿರ್ದೇಶಕರು, ಮುಳಬಾಗಿಲು ರೋಟರಿ ಅಧ್ಯಕ್ಷರು ಹಾಗೂ ಟೊಮ್ಯಾಟೊ ಮಂಡಿ ಮಾಲೀಕರಾದ ನಗವಾರ NR ಸತ್ಯಣ್ಣರವರು, ನಾವು ಕುಂಭಮೇಳಕ್ಕೆ ಬಂದಿದ್ದೇವೆ. ಇಲ್ಲಿ ನಡೆಯುತ್ತಿರುವ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮಗೆ ತುಂಬ ಸಂತೋಷ ಆಗಿದೆ. ನಾವು ಇಲ್ಲಿಂದ ರೈತರಿಗಾಗಿ, ವ್ಯಾಪಾರಸ್ಥರಿಗಾಗಿ, ಕೂಲಿ ಕಾರ್ಮಿಕರಿಗಾಗಿ ಮತ್ತು ಮುಳಬಾಗಿಲು ತಾಲೂಕಿನ ಜನತೆಗಾಗಿ ವಿಶೇಷ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಒಳ್ಳೆ ಮಳೆ ಆಗಲಿ, ಒಳ್ಳೆ ಬೆಳೆಗಳನ್ನು ಆಗಲಿ ಮತ್ತು ರೈತರಿಗೆ ಒಳ್ಳೆ ರೇಟನ್ನು ಸಿಗಲಿ ಎಂದು ಈ ಮೂಲಕ ಗಂಗೆಯಲ್ಲಿ ಸ್ನಾನ ಮಾಡಿ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದೇವೆ ಎಂದರು. ಭಾರತ ಸರ್ಕಾರ ಮತ್ತು ಉತ್ತರ ಪ್ರದೇಶ ಸರ್ಕಾರ ಈ ಮಹಾ ಕುಂಭಮೇಳದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದೆ. ಯಾವುದೇ ತೊಂದರೆ ಆಗದಂತೆ ಕಟ್ಟೆಚ್ಚರಗಳನ್ನು ವಹಿಸಿದೆ. ಇನ್ನು ಫೆಬ್ರವರಿ 26ವರೆಗೂ ಮಹಾಕುಂಭಮೇಳ ನಡೆಯಲಿದ್ದು, ಭಕ್ತಾದಿಗಳೆಲ್ಲರೂ ಭಾಗವಹಿಸಬಹುದು ಎಂದು ನಗವಾರ NR ಸತ್ಯಣ್ಣರವರು ಈ ಮೂಲಕ ತಿಳಿಸಿರುತ್ತಾರೆ. ಎಲ್ರಿಗೂ ನಮಸ್ಕಾರ. ಏನು ಇವತ್ತು ಕೋಲಾರ ಜಿಲ್ಲಾ ಮುಳಬಾಗಿಲು ಟೊಮಾಟೊ ಮಾರ್ಕೆಟ್ನಿಂದ ಎಲ್ಲರೂ ಬಂದು ಇವತ್ತು ಉತ್ತರ ಪ್ರದೇಶದ ಮಹಾ ಕುಂಭಮೇಳಕ್ಕೆ ಹರಹರ ಮಹಾದೇವ, ಹರಹರ ಗಂಗೆ ಪುಣ್ಯಸ್ಥಾನದಲ್ಲಿ ಎಲ್ಲರೂ ತ್ರಿವೇಣಿ ಸಂಘದ ಎಲ್ಲರೂ ಸ್ನಾನ ಮಾಡಿ ಇವತ್ತು ಆ ಗಂಗಾ ಸ್ನಾನ ಮಾಡಿದಾಗ ಗೊತ್ತಾಯಿತು 144 ವರ್ಷಗಳ ಕುಂಭಮೇಳ ಬರುತ್ತಂತಾರೆ. ಮಹಾ ಕುಂಭಮೇಳ ಅದರಲ್ಲಿ ಸ್ನಾನ ಮಾಡುವಂಥ ಭಾಗ್ಯ ನಮಗೆ ಸಿಕ್ಕಿದೆ. ಇದು ಇವತ್ತು ಉತ್ತರ ಪ್ರದೇಶದ ಸರ್ಕಾರವು ಸುಮಾರು 45 ಕೋಟಿ ಭಕ್ತಾದಿಗಳು ಬರ್ತಾರಂತ ಅಂದಾಜಿಸಿದ್ರು. ಇವತ್ತು ನೋಡಿದ್ರೆ ಗೊತ್ತಾಯಿತು ಸುಮಾರು 50ರಿಂದ 60 ಕೋಟಿ ಭಕ್ತಾದಿಗಳು ಬಂದು ಇವತ್ತು ಕುಂಭಮೇಳದಲ್ಲಿ ಸ್ನಾನ ಮಾಡಿಕೊಂಡು ಹೋಗಿದ್ದಾರೆ. ಏನಂದರೆ ನಮ್ಮ ಅದೃಷ್ಟ 44 ವರ್ಷಗಳಿಗೊಮ್ಮೆ ಬಳಿಕ ಬರುವಂಥ ಒಂದು ಕುಂಭಮೇಳದಕ್ಕೆ ಎಲ್ಲ ಭಕ್ತಾದಿಗಳು ಸ್ನಾನ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಇವತ್ತು ನಾವು ಅಂದ್ಕೊಂಡಂಗೆ ನಾವು ಮತ್ತು ನಮ್ಮ ಊರಿನ ಎಲ್ಲರೂ ಚೆನ್ನಾಗಿರಬೇಕು ಅಂತೇಳಿ ಎಲ್ಲ ಭಕ್ತಾದಿಗಳು ಬಂದು ಇವತ್ತು ಸ್ನಾನ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಅದೇ ರೀತಿ ಆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು, ಎಲ್ಲರೂ ಆರೋಗ್ಯವಾಗಿರಬೇಕು ಅಂತೇಳಿ ಇವತ್ತು ಈ ಸ್ನಾನ ಮಾಡಿದ್ದೆವು. ಪ್ರತ್ಯೇಕವಾಗಿ ನಮ್ಮ ಕೇಂದ್ರ ಸರ್ಕಾರ ಮತ್ತು ಉತ್ತರ ಪ್ರದೇಶ ಸರ್ಕಾರಕ್ಕೆ ವಿಶೇಷವಾಗಿ ಧನ್ಯವಾದಗಳು ಹೇಳಬೇಕಿತ್ತು. ಯಾಕಂದರೆ ಇಷ್ಟು ಕೋಟಿಗೆ ಮತ್ತೆ ಭಕ್ತಾದಿಗಳು ಬಂದರೂ ಸಹ ಒಳ್ಳೆಯ ಒಂದು ಸೌಕರ್ಯ ಬಂದು ಯಾವುದೇ ಒಂದು ಪ್ರಾಬ್ಲಮ್ ಇದ್ದೀರ ಒಳ್ಳೆಯ ಇಷ್ಟು ಕೋಟಿ ಭಕ್ತಾದಿಗಳು ನೋಡಿ ಎಷ್ಟು ಒಂದು ನೀಟ್ನೆಸ್ಸು ಎಲ್ಲನೂ ಇಲ್ಲೊಂದು ಪಾರ್ಕಿಂಗ್ ಆಗಲಿ, ಒಂದು ಊಟದ ವ್ಯವಸ್ಥೆ ಆಗಲಿ, ಒಂದು ಯಾವುದೇ ಒಂದು ಆಟೋ ಮುಖಾಂತರ ಹೋಗೋದು, ವಯಸ್ಸಾದ ಆಟೋ ಮುಖಾಂತರ ಹೋಗೋದು, ಟೂ ವೀಲರಲ್ಲಿ ಹೋಗೋದು, ಎಲ್ಲರೂ ಹೋಗಿ ಸ್ನಾನ ಮಾಡ್ಕೊತಿದ್ದಾರೆ. ಅಂದರೆ
ಇವತ್ತು ಸುಮಾರು ಜಾಸ್ತಿ ಒಂದು ರಶ್ ಇತ್ತು ಭಕ್ತಾದಿಗಳು ಬಂದು. ಇವತ್ತಿಂದ ಸ್ವಲ್ಪ ಕಡಿಮೆ ಆಗಿದೆ. ಇನ್ನೂ ಸುಮಾರು 26ನೇ ಫೆಬ್ರವರಿ 26ನೇ ತಾರೀಕುವರೆಗೂ ಈ ಸಮ್ಮೇಳನ ಇರುತ್ತದೆ. ಭಕ್ತಾದಿಗಳು ಬರೋರು ಕೂಡ ಬರ್ಬೋದು. ಇವತ್ತು ರಶ್ ಕಡಿಮೆ ಆಗಿದೆ. ಬಂದು ಇವತ್ತು ಇಲ್ಲಿ ಮಹಾಕುಂಭಮೇಳದಲ್ಲಿ ಸ್ನಾನ ಮಾಡ್ಕೊಂಡು ಒಳ್ಳೆಯದಾಗುತ್ತೆ ಅಂತ ಎಲ್ಲ ನಮ್ಮ ಹಿರಿಯರು ನಮ್ಮ ಸ್ವಾಮೀಜಿ ಎಲ್ಲರೂ ಹೇಳ್ತಾರೆ, ಇಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ. ಅದೇ ರೀತಿ ನಾವು ಇಲ್ಲಿ ಸ್ನಾನ ಮಾಡಿ ಇಲ್ಲಿಂದ ನಾವು ಗಂಗೆಯನ್ನು ತಗೊಂಡೋಗಿ ನಮ್ಮ ಆದರ್ಶ ನಮ್ಮ ಮನೆ ಪಕ್ಕದಲ್ಲಿ ನಮ್ಮ ಊರವ್ರಿಗೆ ಕೊಟ್ಟು ಅವರು ಸ್ನಾನ ಮಾಡಲಿ ಅಂತ ಎಲ್ಲರೂ ತಗೊಂಡ್ಬರ್ತಾ ಇದ್ದೀವಿ. ಅದನ್ನು ಕೊಟ್ಟು ಅದೇ ರೀತಿ ಇನ್ನೂ ಬಂದು ಬರುವಂಥ ಈ ಒಂದು ಸ್ನಾನ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತೇಳಿ ಎಲ್ಲರೂ ಇದ್ದಾರೆ. ಇದಕ್ಕೆ ಇಲ್ಲಿಂದ ಎಲ್ಲ ಬಂದು ಇಲ್ಲ ಒಂದು ಸ್ನಾನ ಮಾಡೋದಕ್ಕೆ ನಮಗೆಲ್ಲರ ನಮಗೊಂದು ಭಾಗ್ಯ ಸಿಕ್ಕಿದೆ ಅಂತೇಳಿ ಇವತ್ತೆಲ್ಲ ನಮ್ಮ ಒಡ್ಡಲ್ಲಿ ಮಾರ್ಕೆಟಿಂದ ಬಂದು ಇವತ್ತು ಬಂದು ಸ್ನಾನ ಮಾಡಿದ್ದೀವಿ. ಇವತ್ತೆಲ್ಲರೂ ದೇವರಾತ್ರದ ನಮ್ಮ ತಾಲೂಕಿನ ಜನತೆಗೆ, ವಿಶೇಷವಾಗಿ ನಮ್ಮ ರೈತ ಬಾಂಧವರಿಗೆ ಒಳ್ಳೆಯ ಮಳೆ ಬೆಳೆ ಬಿಲ್ಲೆ ಆಗಲಿ ಅಂತೇಳಿ ನಾವು ಎಲ್ಲರೂ ದೇವರ ಹತ್ರ ಒಂದು ಆಶೀರ್ವಾದ ಪಡ್ಕೊಂಡಿದ್ದೀವಿ. ಆಶೀರ್ವಾದ ಆಗುತ್ತೆ, ರೈತರೆಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ವಿಶೇಷವಾಗಿ ಪೂಜೆ ಮಾಡಿ ಸ್ನಾನ ಮಾಡಿದ್ದೀವಿ. ಓಂ ಶಕ್ತಿ ಓಂ ಓಂ ನಮಃ ಶಿವಾಯ.